ಎಲ್ಲರಿಗೂ ನಮಸ್ಕಾರ. ನಾನು ಲಯನ್ ಗೋಲ್ಡನ್ ಸುರೇಶ್ ಅಂತ. ಈ ಕಾರ್ಯಕ್ರಮ ಇವತ್ತು ಕರಾಟೆದು ಕಾರ್ಯಕ್ರಮ. ಇವತ್ತು ನಮ್ಮ ಅಜೀಜ್ ಖಾನ್ ಸರ್ ಅವರ ಕ್ಲಾಸು ಅಂದರೆ ಇದು ಅದ್ಭುತವಾಗಿ ಇದೆ. ಕ್ಲಾಸು ಮುಂಚೆಯಿಂದಲೂ ಇದು ಇವತ್ತು ಎಲ್ಲರಿಗೂ ಬೆಲ್ಟು ಸರ್ಟಿಫಿಕೇಟು ಎಲ್ಲ ಕೊಟ್ಟಿದ್ದು ಇವತ್ತು. ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಅಜೀಜ್ ಖಾನ್ ಸರು ತುಂಬ ಸ್ಟೂಡೆಂಟ್ಗಳಿದ್ದಾರೆ ಅವರಿಗೆ. ನಾವು ಸಾವಿರಾರು ಜನ ಅಂತಿದ್ದು, ಈಗ ನೋಡಿದ್ರೆ ಲಕ್ಷಾಂತರ ಜನ ಅವಾಗಿಂದ ಇವತ್ತುವರೆಗೂ ಲಕ್ಷಾಂತರ ಜನ ಬಂದು ಇವ್ರ ಹತ್ರ ಕಲ್ತ್ಕೊಂಡು ಹೋಗಿದ್ದಾರೆ. ನಮ್ಮ ಸರ್ರು ನಮಗೆ ಹೆಂಗೆ ಪ್ರಾಕ್ಟೀಸ್ ಕೊಡ್ತಾಯಿದ್ರು ಆವಾಗ, ಅದೇ ಥರ ರೀತಿ ಇವತ್ತು ಮಕ್ಕಳು ಕೊಡ್ತಾಯಿದ್ದಾರೆ. ಇವತ್ತು ಕಟಾಸ್ಗಳು ಅದು ಇದು ಎಲ್ಲ ಮಾಡಿಸಿದ್ರು, ಮಟ್ಟಿದ್ರು. ಸರು ಫೈಟ್ಗಳೆಲ್ಲ ಮಾಡಿದ್ರು. ನಾನು ಇದೇ ವಯಸ್ಸಲ್ಲಿ ನಾನು ಒಂದು 16 ವಯಸ್ಸಲ್ಲಿ ನಾನು ಇವ್ರ ಹತ್ರ ಹೋಗಿ ಕರಾಟೆ ಸೇರ್ಕೊಂಡಿದ್ದು. ನಾನು ಆ ಟೈಮಲ್ಲಿ ಯಾವ ಥರ ನಾನು ನೋಡ್ತಿದ್ದೆ ಕಣ್ಣಿಂದ, ಅದೇ ರೀತಿ ನಾನು ನೋಡ್ತಾ ಇದ್ದೀನಿ. ನಮ್ಮ ಸರ್ರು ಈಗ ವಯಸ್ಸಾಗೈತೆ ಅಂತ ನಾವು ಅಂದ್ಕೊಂಡೇ ಇಲ್ಲ. ಇನ್ನೂ ಕ್ರೇಜಿಯಾಗಿದ್ದಾರೆ, ಭಾರಿ ಇದ್ರಾಗವ್ರೆ. ನನಗೆ ಭಾರಿ ಖುಷಿಯಾಗಿದ್ದೆ. ಆಮೇಲೆ ಮೈಸೂರಲ್ಲಿ ತುಂಬ ಕ್ಲಾಸ್ಗಳಿದೆ. ಆ ಕ್ಲಾಸ್ಗಳು ಇನ್ನೂ ಎಷ್ಟು ಜನ ಮಾಸ್ಟರ್ಗಳೆಲ್ಲ ಒಳ್ಳೆ ಕಡೆ ನಡೆಸ್ತಾ ಇದ್ದಾರೆ. ನಮ್ಮ ಅಜೀಜ್ ಖಾನ್ ಸರ್ ಮಾತ್ರ ಸೀನಿಯರು. ಎಲ್ಲ ಕಡೆನೂ ಅವ್ರದ್ದು ನೇಮು ತುಂಬ ಚೆನ್ನಾಗಿದೆ. ನಾವು ಎಲ್ಲಿಂದ ಎಲ್ಲೇ ಹೋಗಿ ನಾವು ಕರಾಟೆ ಪ್ಲೇಯರು ಯಾರು ಗುರುಗಳು ಅಂದರೆ ನಮ್ಮ ಅಜೀಜ್ ಖಾನ್ ಅಂದರೆ ನಮಗೊಂದು ಭಾರಿ ಖುಷಿ ಆಯಿತು. ಗೊತ್ತವರು ಅಂತಾರೆ. ತುಂಬ ಅಷ್ಟೊಂದು ಗುರುತಿಸ್ಕೊಂಡಿದ್ದಾರೆ. ಯಾರಿಗೆ ಇಲ್ಲಿ ಮಕ್ಕಳು ಈಗ ಸ್ಟೂಡೆಂಟ್ಗಳು ಸುಮಾರು ಇದ್ದಾರೆ ಸರ್. ಒಂದು 250 ಜನ 300 ಜನ ಇದ್ದಾರೆ. ಒಂದೊಂದು ಬ್ಯಾಚ್ಗಳು ಮಾಡ್ತಾಯಿರ್ತಾರೆ. ವಾರದಲ್ಲಿ 1-2 ಬ್ಯಾಚ್ಗಳು ಮಾಡೋದಂತ ಇದೆ. ಬೇರೆ ಬೇರೆ ಕಡೆಯೂ ಇದೆ, ಕ್ಲಾಸ್ಗಳೆಲ್ಲ ನಡೆಸ್ತಾರೆ. ಆದರೆ ಇವತ್ತು ತುಂಬ ಕಾರ್ಯಕ್ರಮ ಚೆನ್ನಾಗಿ ನಡೀತು. ಎಲ್ಲ ಖುಷಿಯಾಗಿ ಮಕ್ಕಳುಗಳೆಲ್ಲ ಸರ್ಟಿಫಿಕೇಟು, ಬೆಲ್ಟು ಎಲ್ಲ ಕೊಟ್ಟರು. ಸರ್ರು ನನಗೆ ಇವತ್ತು ಕರೆದು ಯಾಕಂದರೆ ನಾನು ಮುಂಚೆ ಸ್ಟಾರ್ಟಿಂಗಲ್ಲಿ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಮುಂದೆ ನಿಲ್ಲಿಸೋರು, ಯಾರ್ಯಾರು ಗೆಸ್ಟ್ ಬಂದರೆ ಅವ್ರಿಗೆ ಎಬ್ಬಿಷನ್ ಬೇಕು ಅಂತ. ಆದರೆ ಇವತ್ತೊಂದು ದಿವಸ ನಾನು ಬರಬೇಕಾದ್ರೆ ಬೇರೆಯವರೆಲ್ಲ ಮಕ್ಕಳೆಲ್ಲ ಅಂದಾಗ ನನಗೆ ಹಳೆಯ ನೆನಪು ಬಂದ್ಬಿಡ್ತು. ನಾನು ಆ ಟೈಮಲ್ಲಿ ಹಂಗೆ ಇದು ಮಾಡಿದ್ದೆ. ಇವತ್ತು ನನಗೆ ಗುರುಗಳು ಕರೆದು ಈ ಸ್ಥಾನ ಕೊಟ್ಟವರಲ್ಲ ಅಂತ ನನಗೆ ತುಂಬ ಖುಷಿಯಾಯಿತು. ಅಂದರೆ ಇವ್ರ ಜೊತೆಯಲ್ಲಿ ನಾನು ಕರಾಟೆ ಕಲ್ತಿರೋದು ಏನಂದರೆ, ಅವಾಗಿಂದ ಇವತ್ತು ನಾನು ತುಂಬ ಕ್ರೇಜಿಯಾಗಿದ್ದೀನಿ. ನನ್ನ ಕರಾಟೆ ಪ್ಲೇಯರು ಎಲ್ಲೋದ್ರೂ ಹೇಳ್ಕೊತೀನಿ. ನಾನು ಕರಾಟೆ ಪ್ಲೇಯರು. ನಮ್ಮ ಮಾಸ್ಟರ್ ಅಜೀಜ್ ಖಾನು. ನಾವು ಅವ್ರ ಹತ್ರ 10 ವರ್ಷ ಆಗಿದ್ರೆ ನನಗೆ ಯಾವಾಗಲೂ ಬ್ಲ್ಯಾಕ್ ಬೆಲ್ಟ್ ಕೊಡ್ತಾಯಿದ್ರು ಅವರು. ನಾವೇನು ಮಾಡ್ತಿದ್ವು ಅಂದರೆ, ಎಕ್ಸಾಮ್ ಟೈಮಲ್ಲಿ ನಾನು ಮಿಸ್ ಮಾಡ್ಕೊಬಿಡುವೆ. ನಾನು ಸುಮಾರು ಎಕ್ಸಾಮ್ಗಳು ನನಗೆ ಮಿಸ್ ಆಗಿರೋದ್ರಿಂದ ನಾನು ಬ್ರೌನ್ ಬೆಲ್ಟ್ ತೊಗೊಂಡೆ, ಬ್ಲ್ಯಾಕ್ ಬೆಲ್ಟ್ ತೊಗೊಳಕ್ಕಾಗಿಲ್ಲ. ಈಗಲೂ ಪ್ರಾಕ್ಟೀಸ್ ಮಾಡಿ ಕೊಡ್ತಾರೆ ಸರ್ರು. ಆದರೆ ಅದಕ್ಕಿಂತ ನಾನು ಗಮನ ತೊಗೊಳ್ತೀನಿ. ಮುಂದಕ್ಕೆ ತೊಗೊಳ್ತೀನಿ. ನಮ್ಮ ಸರ್ರಿಂದನೇ ನಾನು ಬ್ಲ್ಯಾಕ್ ಬೆಲ್ಟ್ ತೊಗೊಳ್ತೀನಿ. ಅದು ಪ್ರಾಕ್ಟೀಸ್ ಮಾಡ್ತೀನಿ, ತೊಗೊಳ್ತೀನಿ ನಾನು. ಆಮೇಲೆ ಇವ್ರ ಜೊತೆ ಸೇರಿದ ಮೇಲೆ ಕ್ಲಾಸಲ್ಲೆಲ್ಲ ಸೇರಿ ಇಂಥ ಗುರುಗಳು ಮುಂದೆ ನಾನಿದ್ದು ನನಗೆ ತುಂಬ ಧೈರ್ಯ ಬಂತು. ಮೇಯ್ನಾಗಿ ತುಂಬ ಧೈರ್ಯ. ಎಲ್ಲೇ ಹೋದ್ರು ಧೈರ್ಯ. ಎಲ್ಲೋಗಿ ಬಂದು ಮಾತಾಡ್ಸ್ಕೊಬಂದು ಎಲ್ಲೋದಕ್ಕೂ ಇವತ್ತಿಗೂ ಅದೇ ಧೈರ್ಯದಲ್ಲಿ ಇದ್ದೀನಿ ನಾನು ತುಂಬ. ಆ ಜೊತೆಗೇನಪ್ಪ ಅಂದರೆ, ನಾನು ಲಯನ್ಸ್ ಕ್ಲಬ್ಬಲ್ಲಿ ಅಧ್ಯಕ್ಷರಾದೆ. ಆ ಲಯನ್ಸ್ ಕ್ಲಬ್ಬಲ್ಲೂ ನಾನು ಧೈರ್ಯವಾಗಿ ಮಾತಾಡೋದು, ಮಟ್ಟೋದು, ಅದರಲ್ಲಿ ನಾನು ಇದಾದೆ. ಅದಾದಮೇಲೆ ಚಿನ್ನ ಬೆಳ್ಳಿ ಕೆಲಸಗಾರ ಇದಕ್ಕೆ ಅಧ್ಯಕ್ಷರಾದೆ ನಾನು. ಆಮೇಲೆ ಹಾಸ್ಪಿಟಲ್ ಮಾಡಿದ್ದು ನಾವು. ಆಮೇಲೆ ಸೋಷಲ್ ವರ್ಕು, ತುಂಬ ಸೋಷಲ್ ವರ್ಕ್ ಮಾಡ್ತೀವಿ. ಸುಮಾರು ಜನಕ್ಕೆ, 100 ಜನಕ್ಕೆ ಕೃತಕ ಕಾಲುಗಳು ಹಾಕ್ಸ್ಕೊಟ್ಟಿದ್ದೀವಿ ನಾವು. ಇವತ್ತಿಗೂ ಹಾಕ್ಸ್ಕೊಡ್ತಾನೇ ಇದ್ದೀವಿ. ಒಳ್ಳೊಳ್ಳೆ ಕ್ಯಾಂಪ್ಗಳು ಮಾಡ್ತಾಯಿದ್ದೀವಿ. ಒಳ್ಳೊಳ್ಳೆ ಏನಕ್ಕೆ ಅವೆಲ್ಲ ಮಾಡಬೇಕು ಅನ್ನೋದಂದರೆ ಇದೇ ಕಾರಣ. ನನಗೆ ಕರಾಟೆ ಕಲ್ತಿರೋದಕ್ಕೆ ನನಗೊಂದು ಧೈರ್ಯ, ಆಸಕ್ತಿ. ಎಲ್ಲೇ ಹೋದರೂ ಒಬ್ಬನೇ ಹೋಗ್ತೀನಿ ಇವತ್ತಿಗೂ. ಎಲ್ಲೇ ಏನೇ ಕೆಲಸ. ಸರ್ಕಾರ ಏನಾದ್ರು ಗಮನ ಹರಿಸ್ಬೇಕು ಅಂತ ಮಕ್ಕಳಿಗೆ ಸರ್ಕಾರದವರು ಗಮನ ಹರಿಸ್ಬೇಕು. ಈ ಮಕ್ಕಳುಗಳಿಗೆ ಸರ್ಕಾರದಿಂದ ಒಳ್ಳೊಳ್ಳೆ ಅನುಕೂಲಗಳು ಬರಬೇಕು. ಮುಂದಕ್ಕೆ ಬರಲೇಬೇಕು ಇವೆಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ದಿವಸ ನನಗೆ ಇಲ್ಲಿ ಕರೆದು ನನಗೊಂದು ಗೆಸ್ಟಾಗಿ ನಾನು ಕೂರಿಸಿ ಎಲ್ಲ ಸ್ಟೂಡೆಂಟ್ಗಳ ಮುಂದೆ ನನಗೊಂದು ಸನ್ಮಾನ ಮಾಡಿದ್ರು. ಆದರೆ ಇವತ್ತು ನಾನು ಮರೆಯೋಕ್ಕಾಗಲ್ಲ. ನಮ್ಮ ಗುರುಗಳ ಹತ್ರ ನಾನು ಯಾವತ್ತೂ ಹಿಂಗೆ ಇದೇ ರೀತಿ ಚೆನ್ನಾಗಿರ್ತೀನಿ. ಓಕೆ ಸರ್, ಥ್ಯಾಂಕ್ ಯು. 1972ರಲ್ಲಿ ನಾನು ಶುರು ಮಾಡಿದ್ದು ಕರಾಟೆ. ಆವಾಗ ಕರಾಟೆ ಅಂತ ಹೇಳಿದ್ರೆ ಯಾರು ಏನು ಅಂತ ಗೊತ್ತಾಗ್ತಿರಲಿಲ್ಲ. ಯಾವಾಗ ಎಂಟ್ರಿ ಡ್ರಾಗನ್ ಬಂತು ಆವಾಗ ಜನಕ್ಕೆ ಗೊತ್ತಾಯಿತು, ಇದು ಫಿಲಿಮ್ ಅಲ್ಲ, ಇದು ಕರಾಟೆ, ಕುಂಫು, ಜೂಡೋ ಈ ಥರ ಎಲ್ಲ ಗೊತ್ತಾಯಿತು. ಆವಾಗೆಲ್ಲ ನಾನು ಪ್ರಾಕ್ಟೀಸ್ 6 ಗಂಟೆ ಟೈಮ್ ಡೈಲಿ ಮಾಡ್ತಿದ್ದೆ. ಆವಾಗ ನಾನು ಒಕ್ಕಲಿಗರ ಸಂಘ ಅಂತ ಸ್ಟೆಲ್ಲಿಂಗ್ ಥಿಯೇಟ್ರ್ ಹತ್ರ ಇತ್ತು. ಅಲ್ಲಿ ಹೋಗಿ ಸರಸ್ವತಿ ಭವನದಲ್ಲಿ ಹೋಗಿ ಅಲ್ಲಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ವು. ವರ್ಷಕ್ಕೆ 2 ದಿನ ರಜಾ ಆಗ್ತಿದ್ದೆ ಅಷ್ಟೇ. ಏನೇ ಆಗಲಿ ಪ್ರಾಕ್ಟೀಸ್ ಬರ್ತಿರಲಿಲ್ಲ. ನಮ್ಮ ರಾಜಗೋಪಾಲನ್ ಅಂತ ಅವರು ಜೂಡೋಲ್ಲಿ ಬರ್ತಿದ್ರು. ರಮೇಶ್ ಸಿಂಗ್ ಅಂತ ಕುಂಫು ನಾವು ಜೊತೆ ಸೇರ್ಕೊಂಡು ಮಾಡ್ತಿದ್ದು. ಕರಾಟೆ ಮಲೇಷ್ಯಾದಿಂದ ಬಂದು ಮಾಡ್ತಿದ್ರು. ಆವಾಗ ಟೇಕ್ವಾಂಡೋ ಅಂತ ಇತ್ತು. ಆಮೇಲೆ 78ರಲ್ಲಿ ಬ್ಲ್ಯಾಕ್ ಬೆಲ್ಟ್ ಪ್ರಾಕ್ಟೀಸ್ ಮಾಡಬೇಕು ಅಂತ ನಮ್ಮ ಅರುಣ್ ಮಚೆ ಅಂತ ಇವೆಲ್ಲ ಬಿಡ್ಬಿಟ್ಟು ಒಂದೇ ಕರಾಟೆ ಸೇರ್ಕೊಳ್ಳುವ ಅಂತ
ಅರುಣ್ ಮಚ್ಚೆ ಅಂತ. ಈಗ ಅವರು ಸ್ಪೋರ್ಟ್ಸ್ಗೆ ವೈಸ್ ಚೇರ್ಮನ್ ಆಗಿದ್ದಾರೆ ಅವರು ಗೌರ್ಮೆಂಟಿಂದ. ಅದಕ್ಕೂ ಅವ್ರ ಜೊತೆ ಮಾತಾಡಿ ಇವಾಗ ಸ್ಪೋರ್ಟ್ಸ್ಗೆ ನಾವು ಒಂದು ಸ್ಕೂಲ್ ಸಪ್ರೇಟಾಗಿ ಗೌರ್ಮೆಂಟಿಂದ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಈಗ ಆವಾಗ ನಾನು 72ರಿಂದ 82ವರೆಗೂ ಪ್ರಾಕ್ಟೀಸ್ ಮಾಡಿ 92 ಇಂಟರ್ನ್ಯಾಷನಲ್ ಇವೆಲ್ಲ ಸುತ್ತಾಡಿ ಇಲ್ಲಿವರೆಗೆ ಸುಮಾರು ಸಾವಿರಾರು ಜನ ನನ್ನ ಹತ್ರ ಪ್ರಾಕ್ಟೀಸ್ ಮಾಡಿದ್ದಾರೆ. ಆಗ ನಾನು ಕ್ಯಾರಿಮಲ್ ಅಸೋಸಿಯೇಷನ್ ಬಿಲ್ಡಿಂಗ್ ಅಂತ ಇತ್ತು ಫೌಂಟನ್ ಸರ್ಕಲ್ ಹತ್ರ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದು. ಅಬ್ದುಲ್ ವಾಹಿದ್ ಅಂತ ಜೊತೆಯಲ್ಲಿ ತೊಗೊಂಡು ಸುಮಾರು ದಿನ ನಾವು ಮಾಡ್ತಿದ್ದೋ. ಈಗ ಅದೇ ಚೌಲ್ಟ್ರಿ ಈ ಚೌಲ್ಟ್ರಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ, ಇಲ್ಲಿವರೆಗೂ ಮಾಡ್ತಾನೇ ಇದ್ದೀವಿ. ಸುಮಾರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಪ್ರಾಕ್ಟೀಸ್ ಇವತ್ತು ಮಾಡ್ತಾಯಿದ್ದಾರೆ. ಸುಮಾರು ಟ್ರೋಫಿ ಎಲ್ಲ ತೊಗೊಂಡಾಯಿತು. ಈಗ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ದೀನಿ ಮಕ್ಕಳಿಗೆಲ್ಲ. ನಾನು ಹೇಳೋದು ಏನಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು. ಅದು ಹೆಣ್ಮಕ್ಳು ಇಂಪಾರ್ಟೆಂಟ್ ಮಾಡ್ಕೋಬೇಕು. ಯಾಕಂದರೆ ಕಾಲೇಜ್ ಹೋಗೋರು, ಬಿಸ್ನೆಸ್ ಹೋಗೋರು, ಡ್ಯೂಟಿಗೆ ಹೋಗೋರು, ಟೈಮ್ ಆಗೋಲ್ಲ, ಟೈಮ್ ಸೆಟ್ ಆಗೋಲ್ಲ, ಹಗಲು ರಾತ್ರಿ ಓಡಾಡಬೇಕು. ಆಗ ಅವ್ರ ರಕ್ಷಣೆ ಅವರೇ ಮಾಡಿಕೊಂಡ್ರೆ, ಇದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅವ್ರಿಗೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎದುರ್ಕೊಂಡು ಇವಾಗ ಏನು ಅನಾಹುತ ಆಗ್ತಾಯಿದೆ ಆ ಥರ ಶುರು ಆಗ್ಬಿಡುತ್ತೆ. ಇದಕ್ಕೆ ನೀವೇ ರಕ್ಷಣೆ ಮಾಡ್ಕೋಬೇಕು. ಮಾಡಬೇಕಂತ ಹೇಳಿದ್ರೆ ಡಿಫೆನ್ಸ್ ಕಲಿಬೇಕು ಫಸ್ಟು ಹೆಣ್ಮಕ್ಳು. ಇಷ್ಟೆಲ್ಲ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಸುಮಾರು ಕಡೆ ನಾನು ಇದ್ದೀನಿ. ನಾನು ಅಜೀಜ್ ಖಾನ್ ಅಂತ, ಕರಾಟೆ 7 ಡಾನ್ ಬ್ಲ್ಯಾಕ್ ಬೆಲ್ಟ್ ಜಪಾನಿಂದ ತೊಗೊಂಡಿರೋದು. ಅಲ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.